ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ ನ್ಯೂಸ್. ನಮ್ಮ ದೊಡ್ಡಬಳ್ಳಾಪುರದ ಶಾಸಕರಾದ ಧೀರಜ್ ಮುನಿರಾಜು ಅವರ ಜನ್ಮದಿನದ ಅಂಗವಾಗಿ ನಡೆದ ಅಂಜನಾದ್ರಿ ಕಪ್ 2025ರ ಕಬಡ್ಡಿ ಪಂದ್ಯಾವಳಿಯ ನಮ್ಮ ಚಾನೆಲ್ನ 2ನೇ ಸಂಚಿಕೆ ಇದು. ವೇದಿಕೆಗೆ ಆತ್ಮವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯ ತಂಡದ ರಾಕಿ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದ ಆಟಗಾರ ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ 4ನೇ ವಾರ್ಡ್ನ ಕೌನ್ಸಿಲರ್ ಆಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸ್ಥಳೀಯಲ್ಲಿ ಕೊಡಗು ತಂಡದ ಹೇಮಂತ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ವಿನಾಯಕ ನಗರ ಹಿರಿಯ ಮುಖಂಡರು, ರಾಜ್ಯವನ್ನ ಪ್ರಭಾವಿ ಮುಖಂಡರು ಶ್ರೀಯುತ ಶಿವರಾಜ್ ಅವರಿಗೆ ಆಗಮಿಸಿದ ಅವರಿಗೆ ಸ್ವಾಗತ ಮಾಡಬೇಕು. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಪದಾಧಿಕಾರಿಗಳ ಪರಿಶ್ರಮ, ಅವರ ಸಹಕಾರ, ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಪಂದ್ಯಾವಳಿ ಸಾಗ್ತಾ ಇದೆ. ನಿಜವಾಗ್ಲೂ ಒಂದು ಯಶಸ್ವಿ ಆರಂಭದ ದಿನ. ಈ ಒಂದು ಕ್ರೀಡಾಕೂಟಕ್ಕೆ ತಾರಾ ಮೆರುಗ ನೀಡಿದಂತಹ ತಾರಾ ಕಬಡ್ಡಿ ಕ್ರೀಡಾಪಟುಗಳು BC ರಮೇಶ್ ಮತ್ತು BC ಸುರೇಶ್ ಅವರು, ನಮ್ಮ ಮುನ್ರಾಜಣ್ಣನವರು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತವರು ನೆಲದ ಉಸ್ತುವಾರಿಯನ್ನ ವಿಶೇಷ ವೀಕ್ಷಕರಾಗಿ ಹೊತ್ತು ಅವರ ಮಾರ್ಗದರ್ಶನ, ಅವರ ಸೂಚನೆಯಂತೆ, ಅವರ ನಿರ್ದೇಶನದಂತೆ ನಮ್ಮ ಯುವಕರಿಗೆ ನಡೆದು ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟವನ್ನು ಇಲ್ಲಿ ನೆರವೇರಿಸ್ತಾ ಇದ್ವಿ. ಇಂಥ ಒಂದು ಮಹತ್ವಾಕಾಂಕ್ಷಿ ಕಬಡ್ಡಿ ಕ್ರೀಡಾಕೂಟ ದೊಡ್ಡಬಳ್ಳಾಪುರದ ನೆಲದಲ್ಲಿ ಈ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇರತಕ್ಕಂಥದ್ದು ಇತಿಹಾಸದ ಮೈಲಿಗಲ್ಲು. ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಂತ ಅದ್ಭುತವಾದಂತಹ ಕ್ರೀಡಾಕೂಟ. ಕಾಟನ್ ಆದಷ್ಟು ಬೇಗ ತೆಗೆದುಕೊಂಡು ನಮ್ಮ ವಾಲಂಟಿಯರ್ಸ್ ಯಾರಾದ್ರೂ ಅಭಿಮನ್ಯುವಿನ ಅಂಕಣಕ್ಕೆ ಆದಷ್ಟು ಬೇಗ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಿ. ಈ ಕೂಡಲೇ ಆಟಗಾರರಿಗೆ ಪೆಟ್ಟಾಗಿದೆ, ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು. ಹಾಸನ ವರ್ಸಸ್ ನಮ್ಮ ಈ ಕಾಸಬಾಗ್ನ ಹಿರಿಯ ಮುಖಂಡರು, ಕುಲದ ಯಜಮಾನರು ಗೋವಿಂದಪ್ಪನವರು ಕೂಡಲೇ ತಾವು ವೇದಿಕೆಗೆ ಆಗಮಿಸಬೇಕು. ನಿಮ್ಮೆಲ್ಲರ ಮಾರ್ಗದರ್ಶನ, ಸಹಕಾರ, ಆಶೀರ್ವಾದ ನಮಗೆ ಬೇಕು. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಕರ್ನಾಟಕ ಗಂಡುಗಳು ಯಾರು ಅಂತ ನಿರ್ಧರಿಸುವ ನಿರ್ಣಾಯಕ 3 ದಿನಗಳು. ಇಂದು ಆರಂಭಿಕ ದಿನ, ನಾಳೆ ಮತ್ತು ನಾಡಿದ್ದು ನಿರ್ಣಾಯಕ ದಿನಗಳು. ಈ ಕರ್ನಾಟಕದ 26 ಬಲಿಷ್ಠ ಜಿಲ್ಲಾ ತಂಡಗಳ ಪೈಕಿ ಅಂಜನಾದ್ರಿ ಕಪ್ಪನ್ನ ಮುಡಿಗೇರಿಸಿಕೊಳ್ಳುವಂತಹ ಬಲಿಷ್ಠ ಜಿಲ್ಲಾ ತಂಡ ಯಾವುದೆಂಬುದನ್ನ ನಿರ್ಧರಿಸುವ ಜಿದ್ದಾಜಿದ್ದಿನ ಪಂದ್ಯಗಳು ಇಂದು ಆರಂಭ ಕಂಡುಕೊಂಡಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಸರಿಯಾಗಿ ಪಂದ್ಯಗಳು ಮರುಪ್ರಾರಂಭವಾಗುತ್ತೆ. ಎಲ್ಲ ನೆಚ್ಚಿನ ಕಬಡ್ಡಿ ಕ್ರೀಡಾಪಟುಗಳು ವಿಶೇಷವಾದ ಸೂಚನೆ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ವಿಶೇಷವಾದ ಸೂಚನೆಯನ್ನ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ತಪ್ಪದೆ ಪಾಲಿಸಬೇಕು. ಸಮಯಕ್ಕೆ ಸರಿಯಾಗಿ, ಸಮಯಕ್ಕೆ ಅನುಗುಣವಾಗಿ ಎಲ್ಲರೂ ನಾಳೆ ಬೆಳಗ್ಗೆ ಪಂದ್ಯಕ್ಕೆ ಸಿದ್ಧವಾಗಿರಬೇಕು. ಸಂಕಟ ಬಂದರಲ್ಲಿ 16-6 ಹಾಸನ ತಂಡದ ಪರವಾಗಿ ಇಂದು ಪಂದ್ಯಗಳನ್ನು ವೀಕ್ಷಣೆ ಮಾಡಿ ಅವರಿಗೆ ವೃತ್ತಿಪೂರ್ವಕ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಹಾಸನಕ್ಕೊಂದು ಟಕ್ಕರ್ ನೀಡಿದ್ದಾರೆ. ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ರೋಚಕ ಪಂದ್ಯಗಳು ಇಂದು, ನಾಳೆ, ನಾಡಿದ್ದು ನಿರ್ಣಾಯಕ ಸಾಧ್ಯತೆ. ಕರ್ನಾಟಕ ಗಂಡುಗಳಿಗೆ ಅಂಜನಾದ್ರಿ ತಪ್ಪನ್ನು ಯಾರು ಹೋಗ್ತಾ ಅನ್ನೋ ನಿರ್ಧರಿಸುವ ನಿರ್ಣಾಯಕ ಪಂದ್ಯಗಳು ಇಂದು, ನಾಳೆ ಬೆಳಿಗ್ಗೆ ಮತ್ತೆ ನಾಳೆ ಸಂಜೆ, ತದನಂತರ ನಾಡಿದ್ದು ಬೆಳಿಗ್ಗೆ ಮತ್ತೆ ನಾಡಿದ್ದರ ಸಮಾರಂಭ. ವಿಜೇತರಿಗೆ ಬಹುಮಾನ ವಿತರಣೆ. ಇದೇ ನಮ್ಮ ನೆಲದ ಜನಪ್ರಿಯ ಶಾಸಕರು, ನಿಮ್ಮ ನೆಚ್ಚಿನ ನಾಯಕರು ಶ್ರೀಧರು ಧೀರಜ್ ಮುನಿರಾಜರು ಹುಟ್ಟುಹಬ್ಬವನ್ನ ನಾವು ನೀವೆಲ್ಲ ಒಟ್ಟಿಗೆ ಇದೇ ಕ್ರೀಡಾಂಗಣದಲ್ಲಿ ಆಚರಿಸೋಣ. ಅವರಿಗೆ ಆಯಸ್ಸು, ಆರೋಗ್ಯ ಭಗವಂತ ಕರುಣಿಸಲಿ. ಎಲ್ಲರೂ ಹರಸಿ ಆರೈಸೋಣ.
ಧೀರಜ್ ಯುವ ಬ್ರಿಗೇಡ್ನ ಒಂದು ಪ್ರಾಮಾಣಿಕ ಪ್ರಯತ್ನ ನಿಜವಾಗ್ಲೂ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ನಮ್ಮ ಆನಂದ್ ಮೂರ್ತಿ, ನಮ್ಮ NK ರಮೇಶ್ ಅಣ್ಣನವರು, ನಮ್ಮ ವಾಸು ಭವಿಷ್ಯದ ಭರವಸೆ ಯುವ ನಾಯಕ, ಒಂದು ಅದ್ಭುತವಾದ ಕಾಯಕಲ್ಪವನ್ನು ಕಬಡ್ಡಿ ಕ್ರೀಡೆಗೆ ನೀಡ್ತಾ ಇದ್ದಾರೆ. ನಮ್ಮ ನೆಚ್ಚಿನ ನಾಯಕನ ಹುಟ್ಟು ಹಬ್ಬಕ್ಕಾಗಿ ಈ ಪಂದ್ಯಾವಳಿಯ ಯಶಸ್ಸನ್ನು ಅರ್ಪಿಸ್ತಾ ಇದ್ದಾರೆ, ಸಮರ್ಪಿಸ್ತಾ ಇದ್ದಾರೆ. ಅಂಜನಾದ್ರಿ ಕಪ್ ಕರುನಾಡ ಗಂಡಿಗಳು ಯಾರು? ಕರುನಾಡ ಗಂಡುಗಲಿ ಎಸ್ ರಥನನ್ನ ಬಂಧಿಸುವ ಪ್ರಯತ್ನ ವಿಫಲವಾಗ್ತಾ ಇದೆ. ಅನುಭವಿ ರಾಷ್ಟ್ರಮಟ್ಟದ ಕ್ರೀಡಾಪಟು, ಮೈಸೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ರಥನ್ ಸೂಪರ್ ರೈಡರ್ಗೆ ತಂಡಕ್ಕೆ ತೀರ್ಮಾನ ನೀಡ್ತಾ ಇದ್ದಾರೆ. ಹಾಸನ ಜಿಲ್ಲಾ ತಂಡ ಅಂಕಣ ಒಂದು ಅರ್ಜುನ. ನಮ್ಮ ಬಂತಿ ವೆಂಕಟೇಶ್ವರನ ಅಭಿಮಾನಿ, ಉಚ್ಚ ಅಭಿಮಾನಿ ಆಗ್ಲಿಂದ ಬಂತಿ ವೆಂಕಟೇಶ್ ಅವರಿಗೆ ನಿಜವಾಗ್ಲೂ ಅಂತ ಅಭಿಮಾನಿಗಳಿಲ್ಲದೆ ಅವರು ನಮ್ಮ ನಗರಸಭಾ ಸದಸ್ಯಗಳಾಗಿದ್ದು ಸರಿಸುಮಾರು ಒಂದು 100 ಬಾರಿ ನಮ್ಮ ಅಣ್ಣನ ಬಗ್ಗೆ ಅವರು ಹೇಳಿದ್ದ. ನಮ್ಮ ಬಂತಿ ವೆಂಕಟೇಶ್ ಅವರು ಸ್ವಯಂ ಕ್ರೀಡಾಪಟು, ಈ ನೆಲದಲ್ಲಿ ಒಂದು ಅದ್ಭುತವನ್ನ ಮಾಡಿದ ಮೊದಲ ಯುವ ನಾಯಕ ನಮ್ಮ ಬಂತಿ ವೆಂಕಟೇಶ್ ಅವ್ರನ್ನ ನಾನು ಸ್ಮರಿಸಲೇಬೇಕು. ಸರಿಸುಮಾರು 40ಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳನ್ನ ಮಾಡಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಬಡ್ಡಿ ಕ್ರೀಡಾಗಳನ್ನ ಮಾಡಿ ಈ ಭಾಗದಲ್ಲಿ ಮೋದಿಜಿ ಬಾಯ್ಸನ್ನು ಹುಟ್ಟಿ ಹಾಕಿ ಒಂದು ಅದ್ಭುತ ಸಾಧನೆ ಮಾಡಿದಂತ ಬಂತಿ ವೆಂಕಟೇಶ್ ನಮ್ಮ ನನ್ಮಯ ಸನ್ಮಿತ್ರರು, ಅವ್ರನ್ನ ಸ್ಮರಿಸಲೇಬೇಕು. ಅವ್ರಿಗಾಗಿ ಅಭಿಮಾನಿಗಳು ಕೇಳ್ಕೊಳ್ತಾರೆ, ಅವ್ರ ಹೆಸರು ಹೇಳ್ತಕ್ಕಂಥ ಕರ್ತವ್ಯ ಕೂಡ. 21-10 in favor of ಹಾಸನ್. ಸಂಕಡ 2ರಲ್ಲಿ 8-4 ಮಂಡ್ಯ ತಂಡದ ಪರವಾಗಿ, ಸಕ್ಕರೆನಾಡು ಮಂಡ್ಯ ವಿರುದ್ಧವಾಗಿ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತಾನೆ ಕರೆಯಲ್ಪಡುವಂತ ಕೊಡಗು. ಶ್ರೀ ಹೇಳ್ಪುರ ಮುಂಡಿಯವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಪ್ರತಿಯೊಬ್ಬರು ಕೂಡ ನೀವು ನಮಗೆ ನಿರ್ಣಾಯಕರು, ಬಹಳ ಅಮೂಲ್ಯವಾದವರು. ಸೊ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಮತ್ತೆ ನಮ್ಮ ಈ ಕ್ರೀಡಾಪಟುಗಳ ಪ್ರೋತ್ಸಾಹ ಇರಬೇಕು ಅಂತ ಬಯಸ್ತಾರೆ. ದಯವಿಟ್ಟು ತಾವು ವಿರಾಜಮಾನರಾಗಬೇಕು ವೇದಿಕೆಯಲ್ಲಿ. ಅಂಜನಾದ್ರಿ ಕಪ್ 2025 ಕಬಡ್ಡಿ ಪಂದ್ಯಾವಳಿಯ ಚಾಂಪಿಯನ್ ತಂಡಕ್ಕೆ ಸಿಗಲಿಕ್ಕಿದೆ 1,11,000 ರೂಪಾಯಿಗಳು. ಈ ಬಾರಿ ಜಪ್ತಿಗೆ ಪ್ರಯತ್ನ ಇದ್ದಾದ್ರೆ ಮಂಡ್ಯ ಹೊರ ಬಿಡುಬಲ್ ಟ್ಯಾಕಲ್ 1+2 3 ಪಾಯಿಂಟ್ ಸಕ್ಕರೆನಾಡು ಮಂಡ್ಯ 11-4 11-4 in favor of ಮಂಡ್ಯ. ಅಂಕಣ 1ರಲ್ಲಿ ಬೀದರ್ ವಿರುದ್ಧ ಹಾಸನ್ 21-10 11 ಅಂಕದ ಮುನ್ನಡೆಯಲ್ಲಿ ಹಾಸನ್ ತಂಡ. ನಾಳೆ ಇದೇ ವೇದಿಕೆಗೆ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ನಾಯಕ, ಮಾಜಿ ಉಪಮುಖ್ಯಮಂತ್ರಿಗಳು, ಭಾಜಪ ಹಿರಿಯ ಹುರಿಯಾಳು ಶ್ರೀತ ಅಶ್ವಥ್ ನಾರಾಯಣಗೌಡರು ಬೆಂಗಳೂರಿಗೆ ಹೆಸರನ್ನ ತಂದುಕೊಟ್ರು. ಕ್ಲಾಸಿಕ್ಸ್ ನ್ಯಾಷನಲ್ಸ್ ಅಶ್ವಥ್ ನಾರಾಯಣಗೌಡರು ಸೀನಿಯರ್ ನ್ಯಾಷನಲ್ಸ್ ಬೆಂಗಳೂರಿನಲ್ಲಿ ಮಲ್ಲೇಶ್ವರ ಕ್ರೀಡಾಂಗಣದಲ್ಲಿ 63ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನ ನ್ಯಾಷನಲ್ ಗೇಮ್ಸ್ ಅನ್ನು ನಡೆಸಿಕೊಡುತ್ತ DC ಅಶ್ವಥ್ ನಾರಾಯಣಗೌಡರು ವಿಶೇಷ ಅತಿಥಿಗಳಾಗಿ ನಾಳೆ ಸಂಜೆಗೆ ಇದೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರಾಜ್ಯದ ಅತ್ಯಂತ ಮಹಾರಥರು, ಅಗ್ರಮಾನ್ಯ ನಾಯಕರುಗಳು ಆಗಮಿಸ್ತಾ ಇದ್ದಾರೆ ಈ ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡಲಿಕ್ಕಾಗಿ, ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಲಿಕ್ಕಾಗಿ. ಹಾಸನ್ ವರ್ಸಸ್ ಬೀದರ್ ಪಂದ್ಯದಲ್ಲಿ ಹಾಸನ ಅಸನ್ಮುಖರಾಗಿ ರಥನ್ ಏಕಾಂಗಿಯಾಗಿ ಅದ್ಭುತ ರೈಡಿಂಗ್ ಪ್ಯಾಂಟ್ ಅನ್ನು ಬಳಸೋ ಪ್ರಯತ್ನ ಇದೀಗ ಸೂಪರ್ ಟ್ಯಾಕಲ್ ಆಗಿ ಬದಲಾಗ್ತಾ ಇದೆ. ಪ್ರಮುಖ ರೈಡರ್ ಅನ್ನು ಬಂಧಿಸಿದ ಸಂತಸ ಕ್ಷಣದಲ್ಲಿ ಬೀದರ್ ತಂಡದ ಜಿಲ್ಲಾ ತಂಡದ ಆಟ. ಇವತ್ತು ಕಾರ್ಯಕ್ರಮಕ್ಕೆ ನಗರಸಭಾ ಸದಸ್ಯರು ಮತ್ತೆ ವೆಂಕಟೇಶ್ವರವರು ಕ್ರೀಡಾ ಪ್ರೋತ್ಸಾಹಕರಾಗಿ ಇವತ್ತು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಗುರು ಭಕ್ತಿಯವರ ಬಗ್ಗೆ ನಾನು ಹೆಚ್ಚಿಗೆ
ಹೆಮ್ಮೆಯಿಂದ ಹೇಳ್ಬೇಕು. ಯಾಕಂದ್ರೆ ಖಂಡಿತವಾಗ್ಲೂ ಈ ನೆಲದಲ್ಲಿ ಕಬಡ್ಡಿ ಕ್ರೀಡಾಕೂಟವನ್ನ ಅದರಲ್ಲೂ ಸರಿಸುಮಾರು 15 ವರ್ಷದಿಂದ ಇದುವರೆಗೂ ಕೂಡ ಮೋದಿಜಿ ಬಾಯ್ಸ್ ಅಂತ ಸಂಘಟನೆ ಮಾಡಿ ಈ ಭಾಗದ ಯುವಕರು ಒಡನಾಡಿಯಾಗಿ ಇವತ್ತು ಆ ಫಲವನ್ನು ಪಡೆದು ಇವತ್ತು ನಗರಸಭಾ ಸದಸ್ಯರಾಗಿದೆ ಬಂದಿ ವೆಂಕಟೇಶ್. ಈ ಒಂದು ಕ್ರೀಡಾಕೂಟಕ್ಕೆ ಅದ್ಭುತವಾದಂತಹ ಪ್ರೋತ್ಸಾಹ ಯುವಕರಿಗೆ ಕಣ್ಮಣಿ ಆಗಿದ್ದಾರೆ. ನಮ್ಮ ಸನ್ಮಿತರು ಕೂಡ ಸ್ನೇಹಿತರು ಬಂದಿ ವೆಂಕಟೇಶ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಅವ್ರ ಹೆಸರು ಹೇಳಿಲ್ಲ ಅಂತ ನಾನು ಒಡೆಯಕೊಂಡಿದ್ದೆ ಯಾರೋ, ಅದಕ್ಕೆ ಹೇಳ್ತೀನಿ ಹೆಸರು ಹೊಡಿಬೇಡಿಯಪ್ಪ. ನಾನು ಕೂಡ ಬಂದಿವರು, ನಾವೆಲ್ಲ ಸ್ನೇಹಿತರು ಒಡನಾಡಿಗಳು. ಓಕೆ, ಸಮಾಧಾನ ಆಯ್ತಾ? ಅಭಿಮಾನಿಗಳ ಅಭಿಮಾನದ ಒತ್ತಾಸೆ ಮೇರೆಗೆ ಬಂದಿಯವರ ಹೆಸರು ಎಲ್ಲರ ಹೆಸರು ಮನಸ್ಸಲ್ಲಿದೆ, ಎಲ್ಲರ ಬಾಯಲ್ಲಿದೆ. ಓಕೆ, ಸಮಾಧಾನ ಆಯ್ತಾ? ಹಾಸನ ಹಾಗೂ ಬೀದರ್ ನಡುವಿನ ಮಧ್ಯಂತರದ ಅವಧಿಯ ನೇರ ಹಣಾಣಿಯ ಫಲಿತಾಂಶದ ಬಲಾಬಲ ಇರುತ್ತದೆ. 23 ಅಂಕವನ್ನ ಹಾಸನ ಜಿಲ್ಲಾ ತಂಡ, 13 ಅಂಕವನ್ನ ಬೀದರ್ ಜಿಲ್ಲಾ ತಂಡ. ಬಲಿಷ್ಠ ತಂಡವಾಗಿ ಹಾಸನ ಹಸನ್ಮುಖರಾಗಿ ಸ್ವಾಮಿ ಅಭಿ ಹಿರಿಯ ಆಟಗಾರ ಮುಖ್ಯ ಭೂಮಿಕೆಯಲ್ಲಿ ಉತ್ತಮ ಸಾಧನೆಯಲ್ಲಿ ಮಾತಾಡಿ ಪ್ರಥಮ ಪಂದ್ಯದಲ್ಲಿ. ಈ ತಂಡದ ತರಬೇತುದಾರರಾಗಿ ನಂಜೇಶ್ ಗೌಡ ಹಿರಿಯ ರಾಷ್ಟ್ರೀಯ ಕ್ರೀಡಾ ಸಾಧಕ, ಒಬ್ಬ ಶ್ರೇಷ್ಠ ಕ್ರೀಡಾಪಟು, ಅಂತಾರಾಷ್ಟ್ರೀಯ ತೀರ್ಪುಗಾರರು, ತಂಡದ ತರಬೇತುದಾರನಾಗಿ ಇಲ್ಲಿ ನಿಂತು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಅನುಭವದ ಧಾರೆಯನ್ನ ತವರು ಜಿಲ್ಲಾ ತಂಡಕ್ಕೆ ಎಡೆ ಮಾಡಿದ್ದಾರೆ. ನಂಜೇಶ್ ಗೌಡ ನಾನು ಹೃದಯಪೂರ್ವಕ ಅಭಿನಯಿಸ್ತೀನಿ. ಒಬ್ಬ ಅಂತಾರಾಷ್ಟ್ರೀಯ ತೀರ್ಪುಗಾರನಾಗಿ ಜೂನಿಯರ್ ವರ್ಲ್ಡ್ ಕಪ್ ಅನ್ನು ಪ್ರತಿನಿಧಿಸಿದ್ರು ಭಾರತದ ಪರವಾಗಿ. ಹಾಗೆ ಒಬ್ಬ ಅದ್ಭುತ ಕಬಡ್ಡಿ ಕ್ರೀಡಾಪಟು, ರಾಜ್ಯ ಕಂಡದ ಒಬ್ಬ ಶ್ರೇಷ್ಠ ಕ್ರೀಡಾಪಟು. ಹಸನ್ಮುಖಿ ಆಟಗಾರರು ಏಕಪಕ್ಷೀಯವಾಗಿ 23-13 10 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಗುರು ವಾಟ್ ದ ಸ್ಟೇಟಸ್ ಆನ್ ಕೋರ್ಟ್ ನಂಬರ್ 2? 16-8 ಸಕ್ಕರೆ ನಾಡು ಮಂಡ್ಯ ತಂಡದ ಪರವಾಗಿ ಬ್ಯಾಕ್ವರ್ಡ್ ಪ್ರಯತ್ನ. ರಾಕಿ ಈ ಬಾರಿ ಬೋನಸ್ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ವಾಟ್ ಅ ಬ್ಯೂಟಿಫುಲ್ ರೈಡ್. ಅನುಭವ ಇದೆ. ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಆಟಗಾರಾಗಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದಂತ ರಾಕೇಶ್ ಗೌಡ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಬೋನಸ್ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಸಹ ಪ್ರತಿನಿಧಿಸಿದಂತ ಅನೇಕ ಆಟಗಾರರನ್ನು ನಾವು ಮಂಡ್ಯ ತಂಡದಲ್ಲಿ ಕಾಣಬಹುದಾಗಿದೆ. ಒಬ್ಬ ರೈಡರ್ ರಾಕೇಶ್, ಅದೇ ರೀತಿ ಡಿಫೆಂಡರ್ ಆಗಿರುವಂತಹ ರಾಕೇಶ್ ಕೂಡ ಜರ್ಸಿ ನಂಬರ್ 11 ನಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ತಂಡದ ಪ್ರಮುಖ ಡಿಫೆಂಡರ್ ಆಗಿ ಗುರುತಿಸಿಕೊಂಡಿದ್ರು. ಅದೇ ರೀತಿ ವಿಶ್ವಾಸ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಪಾಟ್ನಾ ಪೈರೇಟ್ಸ್, ಅದೇ ರೀತಿ ಬೆಂಗಾಲ್ ವಾರಿಯರ್ಸ್, ಪುಡೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕದ ಮಂಡ್ಯದ ಹೆಮ್ಮೆಯ ಗಂಡು ವಿಶ್ವಾಸ್. ನೋಡಿ, ನೀವೆಲ್ಲ ಪ್ರೋ ಕಬಡ್ಡಿ ವಿಶ್ವಾಸನ ನೋಡಿದಿರಾ, ಅದನ್ನ ನೇರವಾಗಿ ನೋಡೋದು ಅವಕಾಶ. ಜೋರ ಚಪ್ಪಾಳೆ ಬರಲಿ. ಮಂಡ್ಯದ ಗಂಡು ವಿಶ್ವವಿಖ್ಯಾತನಾಗಿದ್ದಾನೆ ವಿಶ್ವಾಸ್ ಗೌಡ. ಎಲ್ಲರೂ ಚಪ್ಪಾಳೆ ಬರಲಿ. ಪ್ರೋ ಕಬಡ್ಡಿ ತಾರ ಆಟಗಾರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆಡ್ತಾ ಇದ್ದಾನೆ. ಇದೇ ಮೊದಲಿಗೆ ನೀವು ಟಿವಿ ನೋಡಿದ್ರೆ ಕಣ್ಮುಂದೆ ನೋಡಿ ಅದರ ಆಟವನ್ನು ಕೂಡ. ಅಭಿಷೇಕ್ ಹಾಗೂ ರಾಕೇಶ್ ಜೊತೆಯಲ್ಲಿ ಸಚಿನ್ ಒಂದೊಳ್ಳೆ ಟ್ಯಾಕಲ್. ವಿಶೇಷವಾಗಿ ಜಿಮ್ಮೇಣ ಅವ್ರ ಜೊತೆಯಲ್ಲಿ ಅಭಿಷೇಕ್ ಗೌಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಎಸ್ ಡಿಫೆಂಡರ್ ಆಗಿ ಅದ್ಭುತ ಸಾಧನೆ ಮಾಡಿ ಗಮನಾರ್ಹ ಪ್ರದರ್ಶನ ನೀಡಿ ಉತ್ತಮ ಜನಮನ್ನಣೆ ಪಡೆದ ಆಟಗಾರರು. ಇದರ ಮಧ್ಯೆ ಅರ್ಜುನ ಅಂಕಣದಲ್ಲಿನ ಫಲಿತಾಂಶ ಹೊರಬಿದ್ದಲ್ಲಿ 24-14ರಲ್ಲಿ 10 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ವಾಕ್ಸಮರ ತೀರ್ಪುಗಾರರ ವಿರುದ್ಧ ತರಬೇತುದಾರ ನಡೀತಾರೆ. ನಂಜೇಶ್ ಗೌಡ ಹಿರಿಯರು ಸಾಕಷ್ಟು ಸಚಿನ್ ಕೊಡಗು ತಂಡದ ಒಬ್ಬ ಯುವ ಪ್ರತಿಭೆ. ಸೂಪರ್ ರೈಡ್. 2013 in favor of ಮಂಡ್ಯ ಡಿಸ್ಟ್ರಿಕ್ಟ್. ಮತ್ತೆ ದಾಳಿಯಲ್ಲಿ ಒಬ್ಬ ಪ್ರೋ ಕಬಡ್ಡಿ ಸ್ಟಾರ್ ಆಟಗಾರ ವಿಶ್ವಾಸ್ ಗೌಡ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ದಾಳಿಯ ಆರಂಭಿಕ ಹಂತದಲ್ಲೇ ಕವರ್ ಭಾಗದಲ್ಲಿದ್ದಂತ ಆದಿಯವರನ್ನ ಇಲ್ಲಿ ಔಟ್ ಮಾಡಿದ್ದಾರೆ. ಮತ್ತೆ ದಾಳಿಯಲ್ಲಿ ಕೊಡಗು ತಂಡದ ಸಚಿನ್ 4 ಅಂಕ ನಡುವೆ
ಕ್ಯಾಪ್ ನೋಡುತ್ತಿದ್ರು ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್ ಸಚಿನ್. ನಮ್ಮ ಯುವ ಬ್ರಿಗೇಡ್ನ ಯುವ ಸೇನಾನಿಗಳ ಸೇವೆ ಹೊರಗಡೆ ಅನಾವರಣ ಆಗ್ತಾ ಇದೆ. ದಯವಿಟ್ಟು ಪ್ರೇಕ್ಷಕರು ಕೂಡ ಅಲ್ಲಿ ಕಣ್ಣನ್ನ ಆಲಿಸಬೇಕು. ಯಾಕಂದ್ರೆ ಪ್ರತಿ ಇಂಥ ಒಂದು ಪಂದ್ಯಾವಳಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಜ್ಜೆ ಗುರುತು ಯಬ್ಲಾಪುರದಲ್ಲಿದೆ. ಮೊದಲ ಬಾರಿಗೆ 3ನೇ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಅನ್ನ ಯಬ್ಲಾಪುರದಲ್ಲಿ ಇವರ ಕಾರ್ಯಕ್ಷಮತೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಬಚ್ಚಲ್ ಕಬಡ್ಡಿ ಸಂಸ್ಥೆ ಇವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಹರ್ಷಚಿತ್ತರಾಗಿದ್ದಾರೆ. ನಿಜವಾಗಲೂ ಪ್ರತಿ ಹಂತದಲ್ಲೂ ಕೂಡ ಬೆವರಿನ ಹನಿ ಈ ನೆಲದಲ್ಲಿ ಬಿದ್ದಿದೆ. ಆ ಬೆವರಿನ ಹನಿಯ ಫಲ ಧೀರಜ್ ಯುವ ಬ್ರಿಗೇಡ್. ಎಲ್ಲ ಧೀರಜ್ ಯುವ ಬ್ರಿಗೇಡ್ನ ಸನ್ಮಿತ್ರರಿಗೆ ಹೃದಯಪೂರ್ವಕವಾಗಿ ಒಂದ್ಸಲ ಜೋರ ಚೀರಪ್ ಮಾಡಿ ಕೂಗಿ ಒಂದ್ಸರಿ ನಮ್ಮ ಯುವ ಬ್ರಿಗೇಡ್ನ ಎಲ್ಲ ಸನ್ಮಿತ್ರರು ನಿಜವಾಗ್ಲೂ ನಿಮ್ಮ ಬೆವರು ಈ ನೆಲದಲ್ಲಿದೆ. ಆ ಬೆವರಿನ ಫಲಶ್ರುತಿ ನೀವು ಬಂದ್ಕೊಳ್ತಾ ಇದ್ದೀರಾ. ಸೊ ಧೀರಜ್ ಯುವ ಬ್ರಿಗೇಡ್ ಎಲ್ಲರೂ ಕೆಲಸ ಮಾಡ್ತಾರೆ ಸಾಂದರ್ಭಿಕವಾಗಿ. ಆದ್ರೆ ಈ ಕಾರ್ಯಕ್ರಮವನ್ನ 6 ತಿಂಗಳಿಂದ ನನ್ನ ಆತ್ಮೀಯ ಗೆಳೆಯ ಆನಂದವಂತಿ ರೂಪಿಸ್ತಾ ಅದರ ಶಿಷ್ಯನಾಗಿ ನಮ್ಮ ವಾಸು ಭವಿಷ್ಯದ ಯುವ ನಾಯಕ ಅದನ್ನ ಪಾಲಿಸ್ತಾ ವಾಸು ಹೇಳಿದ ಪ್ರತಿ ಮಾತನ್ನು ನಮ್ಮ ಯುವ ಬ್ರಿಗೇಡ್ನ ಪ್ರತಿ ಯುವ ಸೇನಾನಿಗಳು ಪಾಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಯುವ ಬ್ರಿಗೇಡ್ ಏನಿದೆ, ಯುವ ಬ್ರಿಗೇಡ್ ಧೀರಜ್ ಗುಂಡ ಯುವ ಬ್ರಿಗೇಡ್ನ ಪ್ರತಿ ಬೆವರಿನ ಹನಿಯ ಫಲ ಇವತ್ತು ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ, ಧೀರಜ್ ಯುವ ಬ್ರಿಗೇಡ್ಗೋಸ್ಕರ ಇಂಥ ಅದ್ಭುತವಾದ ಕ್ರೀಡಾಕೂಟವನ್ನು ನಿಮ್ಮ ಕಣ್ಮುಂದೆ ಸಾಧನೆಪಡಿಸಿದಂದ್ರೆ ಅವರ ಸಾರ್ಥಕವಾದ ಸೇವೆಗೆ ಒಮ್ಮೆ ಜೋರ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಅವ್ರ ಸಾರ್ಥಕವಾದ ಸೇವೆಗೆ ಒಂದು ಚಪ್ಪಾಳೆ ಕೊಡಿ. ಎಸ್, ತಮ್ಮಪ್ಪ ಮಾಡಿದ್ರೆ ಧನ್ಯವಾದಗಳು. ಬೋನಸ್ ಅಂಕದ ಸೇರ್ಪಡೆಯಾಗಿದ್ದ ಸಕ್ಕರೆ ನಾಡು ಮಂಡ್ಯ ತಂಡಕ್ಕೆ 5 ಅಂಕದ ಅಂತರದಲ್ಲಿ ಅಂಕದ 2ರಲ್ಲಿ ಪಂದ್ಯ. ದಾಳಿಯಲ್ಲಿ ಹೇಮಂತ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಎಸ್, ಹೇಮಂತ ಕಬಡ್ಡಿ ಟೀಮ್ ಅಂತ ಅಕ್ಷರಶಃ ಬಲಿಷ್ಠ ತಂಡಗಳ ಮುಖಾಮುಖಿ ಗುರು ಅಲ್ಲಿನ ಫಲಿತಾಂಶವನ್ನು ಪ್ರಕಟಿಸಿ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ ಮಂಡ್ಯ 20, ಬೀದರ್ನಿಂದ ಚಾಮರಾಜನಗರ, ದಕ್ಷಿಣ ಕನ್ನಡದಿಂದ ಈ ಕಡೆ ಬಳ್ಳಾರಿವರೆಗೆ ಕರ್ನಾಟಕದ ಮಧ್ಯ ಭಾಗದ ಎಲ್ಲ ಜಿಲ್ಲಾ ತಂಡಗಳು ಬಂದಿದ್ದಾವೆ. ಯಾರು ಗೆಲ್ತಾರೆ ಅಂತ ಹೇಳೋದಕ್ಕಂತೂ ಕಷ್ಟ ಸಾಧ್ಯ. ಅಂಜನಾದ್ರಿ ಕಪ್ಪನ್ನ ಯಾರು ಹೊತ್ತೊಯ್ತಾರೆ ಅಂತ ಹೇಳಿ ನಾವು ಅವನೇ ನಿಜವಾದ ಕರುನಾಡ ಗಂಡುಗಳಿ. ಹೌದಾ ಇಲ್ವಾ? ಹೌದು, ನಾವು ಇದನ್ನ ಅಂಜನಾದ್ರಿ ಕಪ್ ಅದು ಆಂಜನೇಯನಿಗೆ ಸಮರ್ಪಿಸಿದ್ವಿ. ಮೊದಲು ಧೀರಜ್ ಹೆಸರಿನ ಹೆಸರಿಗಿದ್ವಿ. ನಮ್ಮ ಯುವ ಬ್ರಿಗೇಡ್ನವರು ಆಂಜನೇಯನ ಹೆಸರಿನ ಅಂಜನಾದ್ರಿ ಕಪ್ ಅಂತ ಹೇಳಿ ಮಾಡಿದ್ರು. ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ. ಎಸ್, ಒಂದು ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ನೆವರ್ ಎವರ್ ಸೀನ್ ಇನ್ ದ ಹಿಸ್ಟರಿ ಆಫ್ ದೊಡ್ಡಬಳ್ಳಾಪುರ. ಏನಂತಿದ್ರು? ಖಂಡಿತವಾಗ್ಲೂ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಮ್ಮ ನೆಚ್ಚಿನ ದೊಡ್ಡಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜರವರು ಈ ಕಾರ್ಯಕ್ರಮದ ಒಂದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊಂದಿಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಧೀರಜ್ ಮುನಿರಾಜ್ ಬ್ರಿಗೇಡ್ನ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಮಧುರೆ ಆನಂದ್ ಮೂರ್ತಿರವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ, ರೈತ ಮೋರ್ಚಾದ ತಾಲೂಕಾ ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ಸಹಕಾರದೊಂದಿಗೆ ಅಭಿವೃದ್ಧಿ ಶ್ರೀಯುತ ಎನ್ ಕೆ ರಮೇಶ್ ಅವರು ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು, ಹಾಗೆ ಶ್ರೀಯುತ ರಾಜಗೋಪಾಲ್ ಪಾಲೀರವರು PND ಬ್ಯಾಂಕ್ ಮಾಜಿ ನಿರ್ದೇಶಕರು, ಅಭಿವೃದ್ಧಿ ಶ್ರೀಯುತ ವಾಸರವರು ಚಿನ್ನೂರು ಹೇಳಿದಾಗ ಮುಂದಿನ ಭರವಸೆ ಯುವ ನಾಯಕರಾಗಿ ಒಂದು ಟೀಮ್ ನ ಲೀಡ್ ಮಾಡಿದ್ದಾರೆ. ಎಲ್ಲರ ಒಂದು ಸಹಕಾರದೊಂದಿಗೆ ದೊಡ್ಡಬಳ್ಳಾಪುರದಲ್ಲಿ ಅನೇಕ ವರ್ಷಗಳ ನಂತರವೇ ಸ್ಪರ್ಧೆ ವೆಂಕಟೇಶ್ ಖಂಡಿತವಾಗಿ ಅವರು ಸಹ ಹೆಚ್ಚಿನ ಒಂದು
ಕನ್ನಡದವರು ಅವರೆಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೋಸ್ಕರ ಹಗಲಿರುಳು ಶ್ರಮಿಸಿದ್ದಾರೆ. ಅವರ ಒಂದು ಟೀಮ್ಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಸಂಕಣ 1ರಲ್ಲಿ 35-16ರಲ್ಲಿ ಪಂದ್ಯ ನಡೀತಾ ಇದೆ ಹಾಸನ ತಂಡದ ಪರವಾಗಿ. ಕೋರ್ಟ್ ನಂಬರ್ 1 ಅರ್ಜುನದಲ್ಲಿ ರಣೋತ್ಸಾಹದಲ್ಲಿ 2 ಪಂದ್ಯ, ಅದರಲ್ಲಿ ಮೇಲುಗೈನ ಸಾಧಿಸಿಕೊಂಡಿದೆ ಹಾಸನ ಜಿಲ್ಲಾ ತಂಡ 35-16. ಬಹುತೇಕ ಏಕಪಕ್ಷೀಯ ಪಂದ್ಯ ಅಂತ ಹೇಳ್ಬೋದು. ಬೀದರ್ನ ಜಿಲ್ಲಾ ತಂಡದ ವಿರುದ್ಧ ಹಾಸನ ಆರಂಭಿಕ ಪಂದ್ಯದಲ್ಲಿ ಆಕ್ರಮಣಕಾರಿ ಆಟದೊಂದಿಗೆ ಸಾಗರ್ ಪಿ ಗೌಡ ರಿವರ್ಸ್ ಆಂಕಲ್ ಹೋಲ್ಡ್ ಬಂದು ಕವರ್ ಭಾಗದಲ್ಲಿ ಆಟಗಾರರು ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ದಾರೆ. ಕೊಡಗಿನ ಸಚಿನ್ನ ಬಂಧನವಾಗಿದೆ 28-19. ಗುರು ಹೇಳಿ ಬೇಡ, ಇಲ್ಲಿ ಮೊದಲು ಪದೆಗಳಿತ್ತು, ಮರಗಿರಿಗಳಿತ್ತು. ಇಲ್ಲಿ ಬರ್ಲಿಕ್ಕೆ ಭಯ ಆಗ್ತಾ ಇತ್ತು. ದಟ್ಟ ಅರಣ್ಯವಾದಂತಹ ಒಂದು ಪ್ರದೇಶದಲ್ಲಿ ಕತ್ತಲ್ಲಿ ಬರಲ್ಲ, ಬಹುಶಃ ತಾನೇ ಬಂದ ಕತ್ತಲ್ಲಿ ಯಾರು ಬರ್ತಿರ್ಲಿಲ್ಲ ಅಂತ ಒಂದು ಕ್ರೀಡಾಂಗಣವನ್ನ ನಮ್ಮ ಧೀರಜ್ ಯುವ ಬ್ರಿಗೇಡ್ನ ಗ್ರೌಂಡ್ ಕಮಿಟಿ ಹಿರಿಯ ರಾಷ್ಟ್ರೀಯ ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಸೇವೆಯನ್ನು ಕ್ರೀಡಾ ಮನೋಭಾವದಿಂದ ನೀಡಿದರೆ. ನಮ್ಮ ಮುಬಾರಕ್ ವಿಭಾಗದ ಒಬ್ಬ ಹಿರಿಯ ಆಟಗಾರ, ನಮ್ಮ ಕಿರಣ್ ವಿಭಾಗದ ಒಬ್ಬ ರಾಜ್ಯ ಮಟ್ಟದ ಕ್ರೀಡಾಪಟು, ಹಾಗೆ ನಮ್ಮ ಮಧು, ಇವರೆಲ್ಲರ ಮಾರ್ಗದರ್ಶನದ ಒಂದು ಯುವ ಬ್ರಿಗೇಡ್ ಟೀಮ್ ಅವರ ಸಹ ಅನುಯಾಯಿಗಳನ್ನ ಶಿರ್ಸಿಯಲ್ಲಿ ಬಂದಿದೆಯಾ ಒಬ್ಬ ಅತಿಥಿಯಾಗಿ ನಿನ್ನ ಅಭಿಪ್ರಾಯನ ಸಲಹೆಯನ್ನ ನೀಡಬಹುದು. ನಿಜವಾಗ್ಲೂ ಅವರ ಒಂದು ಸಂಘಟನಾ ಶಕ್ತಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಶ್ಲಾಘಿಸಬೇಕು. ಯಾಕಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಲ್ರಿಗೂ ಮಾದರಿಯಾಗುವ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಕ್ರೀಡಾಂಗಣದ ವ್ಯವಸ್ಥೆ ಇರ್ಬೋದು, ಆಯಾ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಆಟಗಾರರಿಗೆ ಊಟ ವಸತಿ ವ್ಯವಸ್ಥೆಯೊಂದಿಗೆ, ಪ್ರೇಕ್ಷಕರಿಗೂ ಸಹ ವಿಶೇಷವಾಗಿ ಗ್ಯಾಲರಿ ವ್ಯವಸ್ಥೆಯೊಂದಿಗೆ, ಸ್ಕೋರ್ ಬೋರ್ಡ್ ವ್ಯವಸ್ಥೆ ಇದೆ, ಲೈವ್ ಇದೆ, ಎಲ್ಲ ರೀತಿಯಾದಂತಹ ವ್ಯವಸ್ಥೆ. ಕ್ರೀಡಾಂಗಣಕ್ಕೆ ಮಂಚು ಸಹ ಬೀಳಬಾರದು ಅನ್ನುವಂತ ರೀತಿಯಲ್ಲಿ ಮೇಲ್ಗಡೆ ಮೇಲ್ಭಾಗದಲ್ಲಿ ಕವರ್ ಅನ್ನು ಸಹ ಮಾಡಲಾಗಿದೆ. ಒಂದು ಸುಸಜ್ಜಿತವಾದಂತಹ ಕಾರ್ಯಕ್ರಮದ ಆಯೋಜನೆ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ. ಈ ಒಂದು ಎದುರು ಮಂದಿ ಕ್ರೀಡಾ ಪೋಷಕನಾಗಿ, ಜನಪ್ರತಿನಿಧಿಯಾಗಿ, ವಾರ್ಡ್ ನಂಬರ್ 4ರ ನಗರಸಭಾ ಸದಸ್ಯರಾಗಿ, ಜನಪ್ರತಿನಿಧಿಯಾಗಿ ಕ್ರೀಡೆಗೂ ಕೂಡ ಉತ್ತೇಜನ ಒತ್ತನ್ನು ನೀಡ್ತಾ, ಸಮಮೂಲ್ಯವಾದ ಸಮಯವನ್ನು ನೀಡ್ತಾ ತದೇಚ್ಛಿತರಾಗಿ ಈ ಕ್ರೀಡಾಕೂಟದ ಪ್ರತಿ ಪಂದ್ಯವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಯುವ ಬ್ರಿಗೇಡ್ ವತಿಯಿಂದ ಅಭಿನಂದಿಸ್ತೀನಿ. ಭಾಜಪ ಕಟ್ಟಾಳು ಪಕ್ಷ ಸಂಘಟನೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು, ಸಂಘ ಪರಿವಾರದಿಂದ ಗುರುತಿಸಿಕೊಂಡಂಥವ್ರು ಕೃಷ್ಣಮೂರ್ತಿಯವರು ನಿಜವಾಗ್ಲೂ ಪ್ರತಿ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕಾಣಬೇಕಾದ್ರೆ ಒಂದು ದೈವಾನುಗ್ರಹ ಬೇಕು. ಅದು ಭಾರತ ಮಾತೆ, ಅದು ಅನುಗ್ರಹ ಕೊಟ್ಟಿದ್ದಾರೆ ತಾಯಿ, ಯಾವತ್ತು ನಮ್ಮನ್ನು ಸಲಹಿಸ್ತಾರೆ. ಹಾಗೆ ಆಂಜನೇಯನ ಕೃಪೆಗೆ ಕೃಪಾಶೀರ್ವಾದಕ್ಕೆ ಯಾರು ಒಳಗಾಗ್ತಾರೆ ಅವರಿಗೆ ಒಲಿಯಲಿದೆ ಆಂಜನಾದ್ರಿಕ. ಏನಂತೀಯ ಗುರು? ಏತರ ಮೇಲೆ ಅಂಕಣ ಒಂದು ಅರ್ಚನಾ ಅಂಕಣದಲ್ಲಿ ಏಕಾಂಗಿಯಾಗಿ, ಅದರಲ್ಲೂ ಏಕಪಕ್ಷೀಯವಾಗಿ 43-18ರಲ್ಲಿ ಆರ್ಚರಿ 25 ಅಂಕಗಳ ಮುನ್ನಡೆಯನ್ನ ಪಡೆದುಕೊಳ್ತಾ ಹಾಸನ ಹಸನ್ಮುಖರಾಗಿ ಮೊದಲ ಪಂದ್ಯವನ್ನ ಗೆದ್ದು ಬೀಗ್ತಾ ಇದ್ದಾರೆ, ಮುನ್ನುಗ್ತಾ ಇದ್ದಾರೆ ಆತ್ಮವಿಶ್ವಾಸದಲ್ಲಿ. ಕಂಗ್ರಾಚುಲೇಷನ್ಸ್ ವಿನ್ನಿಂಗ್ ಟೀಮ್. ಎಲ್ಲ ತಂಡದ ನಾಯಕರಿಗೂ ಹಾಗೂ ತರಬೇತುದಾರರಿಗೆ ಸೂಚನೆ, ನಾಳೆ ಬೆಳಗ್ಗೆ ಸರಿಯಾಗಿ 9:30ಕ್ಕೆ ಎಂದಿನಂತೆ ಎಲ್ಲಾ ಪಂದ್ಯಗಳು ಪ್ರಾರಂಭವಾಗುತ್ತದೆ. ತಂಡದ ನಾಯಕರು ಹಾಗೂ ತಂಡದ ವ್ಯವಸ್ಥಾಪಕರುಗಳು ಸಹಕರಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ ಸರಿಯಾಗಿ 9:30ಕ್ಕೆ 2ನೇ ದಿನದ ಎಲ್ಲಾ ಪಂದ್ಯಾವಳಿಗಳು ಪ್ರಾರಂಭವಾಗುತ್ತದೆ. ಸರಿಯಾದ ಸಮಯಕ್ಕೆ ಎಲ್ಲ ತಂಡದ ಆಟಗಾರರು ಹಾಗೂ ತರಬೇತುದಾರರು ಹಾಗೂ ತಂಡದ ವ್ಯವಸ್ಥಾಪಕರುಗಳು ಸರಿಯಾಗಿ ಬಂದು ತಮ್ಮ ತಮ್ಮ ತಂಡದ ಹಾಜರಾತಿಯನ್ನು ನೀಡಿ 2ನೇ ದಿನದ ಪಂದ್ಯಗಳನ್ನ ನಡೆಯಲು ಅನುವು ಮಾಡಿಕೊಡಬೇಕು. ಹಾಗೆ ಇದೇ ದೊಡ್ಡಬಳ್ಳಾಪುರದಲ್ಲಿ ಮತ್ತೊಂದು ಮಹತ್ವದ ಕಬಡ್ಡಿ ಕ್ರೀಡಾಕೂಟವನ್ನು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯೊಂದಿಗೆ ವಿಶ್ವವಿಖ್ಯಾತ ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತೇರಿನ ಬೀದಿ, ಅದು ಕೂಡ ಕಬಡ್ಡಿಗೆ ಅತಿ ಹೆಚ್ಚು ಉತ್ತೇಜನ ಪ್ರೋತ್ಸಾಹ ನೀಡಿದಂತ ಕಬಡ್ಡಿಯ ಕರ್ಮಭೂಮಿ ಅದು. ಸೊ ಯೋಗ ಭೂಮಿಯಲ್ಲಿ ಒಂದು ಅದ್ಭುತವಾದ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ನೆರವೇರಿಸಲಾಗ್ತಾ ಇದೆ. ಎಲ್ಲ 37-22 ಮಂಡ್ಯ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು
ಒಂದು ಸೈಡ್ ಹೋಗಿಲ್ಲ ಶ್ರೀಯುತ ಸುಬ್ರಹ್ಮಣ್ಯ ಅವರು ಸ್ಥಳೀಯ ಮುಖಂಡರು ಒಂದೇಕುಲ ಕ್ಷತ್ರಿಯ ಸಂಘ ನಮ್ಮ ಯುವ ಬ್ರಿಗೇಡ್ ಸಂಘದ ಕಾರ್ಯಕರ್ತರು ಹಿರಿಯರು ಮಾರ್ಗದರ್ಶಕರು ಸುಬ್ರಹ್ಮಣ್ಯ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರೈತರವರೇ ಮೈಕ್ ತಗೊಳ್ಳಿ. 39-22 in favor of Sakkarenadu ಮಂಡ್ಯ ತಂಡದ ಒಬ್ಬ ಶ್ರೇಷ್ಠ ಆಟಗಾರ ವಿಶ್ವಾಸ್ ಗೌಡ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಮನುಷ್ಯನ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂತವರಿಗೆ ನಾವು ಸೋಂಬೇರಿ ಅಂತ ಕರೀಬಹುದು. ಅದೆಲ್ಲ ನೆಚ್ಚಿನ ಕಬಡ್ಡಿ ಕ್ರೀಡಾಪಟುಗಳೇ, ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನಾನು ಹೃದಯಪೂರ್ವಕ ನೀವು ಅಭಿನಂದಿಸ್ತಾ ಇದ್ದೀನಿ. ದೊಡ್ಡಬಳ್ಳಾಪುರದ ಈ ನೆಲದಲ್ಲಿ ಬಂದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ನಾವು ಅಲಾಟ್ ಮಾಡಿದ್ದೀವಿ. 3 ದಿನಗಳು ಅಲ್ಲೇ ಇದ್ದು ನಿಮ್ಮೆಲ್ಲ ಅಮೂಲ್ಯ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದಿದ್ದು ಪಂದ್ಯ ಮುಕ್ತಾಯದ ಹಂತದವರೆಗೂ ಅದೇ ವಸತಿ ಸಮಸ್ಯೆಗಳನ್ನ ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾವು ಧೀರ ಜೀವ ಬ್ರಿಗೇಡ್ ಪರವಾಗಿ ನಿಮ್ಮನ್ನ ಅಭಿನಂದಪೂರ್ವಕವಾಗಿ ನಾವು ಅಭಿನಂದಿಸ್ತಾ, ಸ್ವಾಗತಿಸ್ತಾ, ಆಮಂತ್ರಿಸ್ತಾ ಒಂದು ಕಿವಿ ಮಾತನ್ನ ಕೇಳ್ಕೊಳ್ತಾ ಇದೀವಿ. ಮನವಿನ ದಯವಿಟ್ಟು ನಿಮ್ಮ ರೂಮ್ಗಳಿರ್ಬೋದು ಸ್ವಚ್ಛತೆಯನ್ನು ಕಾಪಾಡಿ. ಪ್ರತಿಯೊಂದು ವಸತಿ ಸಮುಚ್ಚಯ ಯಾವ್ಯಾವ ಲಾಡ್ಜಲ್ಲಿ ರೂಮ್ಗಳಿದ್ದಾರೆ ದಯವಿಟ್ಟು ನಿಮ್ಮ ರೂಮ್ನ ಕೀಗಳನ್ನ ಭದ್ರತೆ ಇಟ್ಕೊಂಡು ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ನಂತರ ನಿಮಗೆ ನೀಡಿದ ಕೂಪನ್ಗಳನ್ನ ಸದುಪಯೋಗ ಊಟದ ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ವಸತಿ ಸಮುಚ್ಚಯಗಳಿಗೆ ತೆರಳಬೇಕು. ಸತತ 3 ದಿನಗಳು ಅದೇ ಲಾಡ್ಜಲ್ಲಿ ನೀವು ಅಲ್ಲೇ ಸ್ಥಿರವಾಗಿ ನೆಲೆ ಊರಬೇಕು. ಆಮೇಲೆ ನಿಮ್ಮ ಜವಾಬ್ದಾರಿ, ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿರುತ್ತೆ. ಅನಾವಶ್ಯಕವಾಗಿ ಅಡ್ಡಾಡೋದು ಬೇಡಿ. ಯಾಕಂದ್ರೆ ಸ್ಥಳದ ಮಹಿಮೆ ಅಲ್ಲ, ಸ್ಥಳದ ಪರಿಚಯ ಇರೋದಿಲ್ಲ. ಸೊ ನೀವೆಲ್ಲಿದ್ದೀರಾ ನಿಮ್ಮ ರೂಮಲ್ಲಿ, ಲಾಡ್ಜಲ್ಲಿ, ಅಲ್ಲಿ ಸುರಕ್ಷಿತವಾಗಿದೆ. ಊಟ ಮಾಡಿದಂತ ಆಟಗಾರರು ಈ ಕೂಡಲೇ ತೆರಳಿ ಸುರಕ್ಷಿತವಾಗಿ ಮಲ್ಲಿಗೆ. ಸಾಕಷ್ಟು ಚಳಿ ಇದೆ. ಸೊ ಹಾಗಾಗಿ ಮುಂದಿನ ಬೆಳಗಿನ ಪಂದ್ಯಗಳಿಗೆ 9 ಗಂಟೆಗೆ ಈಗಾಗಲೇ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿ ನಿಮ್ಗಾಗಲೇ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ. ದಯವಿಟ್ಟು ನಮ್ಮನ್ನೇ ಕರಿಬೇಡಿ, ನಮ್ಮನ್ನೇ ಕಾಯಬೇಡಿ. ಸಾಗರದಂತೆ ಲೀಲಾಚಾಲವಾಗಿ ದಾಳಿಯನ್ನು ನಡೆಸಿಕೊಳ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 42-23 42-23. ವೀಕ್ಷಕರ ಸಮಯ ರಾತ್ರಿ 10 ಗಂಟೆ. ದಾಳಿಯಲ್ಲಿ ಕೊಡಗು ತಂಡದ ಜೆರ್ಸಿ ನಂಬರ್ 05 7 ಅಂಕ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಾಗರ್ ಗೌಡ ಕೋಚಿಂಗ್ ಕ್ಯಾಪ್ಟನ್. ಲಾಸ್ಟ್ 4 minutes to go. आखिरी 4 मिनट का खेल अभी बाकी है. ಕೊನೆಯ 4 ನಿಮಿಷದ ಆಟ ಬಾಕಿ ಇರುವಂತ 42-23 ದಾಳಿಯಲ್ಲಿ ಸಾಗರ್ ಗೌಡ ಮಂಡ್ಯ ಜಿಲ್ಲೆಯ ಒಬ್ಬ ಶ್ರೇಷ್ಠ ಡಿಫೆಂಡರ್ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಕೊಡಗು ಜಿಲ್ಲೆಯ 3 ಆಟ ಅಲ್ಲಿ ಪಂದ್ಯ ಮಂಡ್ಯ ಬರವಾಗಿದೆಯಾ? ಮಂಡ್ಯ 42 ಕೊಡಗು 23. ಯುವಕಬಡಿಯ ಸ್ಟಾರ್ ಆಟಗಾರ ಪೀಕಲ್ಲಿರುವಂತ ಆಟಗಾರ ವಿಶ್ವಾಸ್ ಕೂಡ ಇದ್ದಾನೆ ಅಂದ್ರೆ ಬತ್ತಳಿಕೆಯಲ್ಲಿ ಪ್ರಮುಖ ಅಸ್ತ್ರ ಇದೆ. ಈಸ್ ಆನ್ ಫೈರ್ ಅನ್ಸುತ್ತಲ್ವಾ ಪ್ರಭು ಇವರು? ಮಂಡ್ಯ ಸಕ್ಕರೆ ಹಾಕಿದ ಹುಡುಗರು ಆಡಿದ ಪ್ರಥಮ ಪಂದ್ಯದಲ್ಲಿ ಅದ್ಭುತವಾದಂತ ಏಕಪಕ್ಷೀಯ ನಡೆ. ಯುವಕಬಡಿ ಖ್ಯಾತಿ ಆಟಗಾರರು ಪ್ರತಿನಿಧಿಸಿದ್ರು. ಅದ್ಭುತವಾದ ಆರಂಭವನ್ನು ಕಂಡುಕೊಂಡ್ರು. ಎದುರಾಳಿ ಕೊಡಗು ಜಿಲ್ಲೆಯನ್ನ ಕಟ್ಟಿ ಹಾಕುವ ಯಶಸ್ಸನ್ನು ಕಂಡುಕೊಂಡ್ರು. ಮಂಡ್ಯ ಅನ್ಕೋಟ್ ನಂಬರ್ 2 ಅಭಿಮನ್ಯು 42-23 in favor of ಮಂಡ್ಯ. ಹಾಗೂ ಕ್ರೀಡಾಪಟುಗಳು ದಯವಿಟ್ಟು ಮಾತನ್ನ ಆಲಿಸಬೇಕು, ತಡ ಮಾಡಬಾರ್ದು. ಇವತ್ತು ಆರಂಭ, ನಾಳೆ ಮಾತ್ರ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ತೀರ್ಪುಗಾರರು ಕೊಟ್ಟಂತ ನಿರ್ದೇಶನದಂತೆ ಬೆಳಗ್ಗೆ ಬಂದ್ಬಿಡಿ. ಇನ್ನು ಸಾಕಷ್ಟು ಪಂದ್ಯಗಳು ನೆರವೇರಿಸಬೇಕಾಗಿದೆ. ಫಲಿತಾಂಶವನ್ನ ನಿಗದಿತ ವೇಳೆಯಲ್ಲಿ ನಾವು ಪ್ರಕಟಿಸಬೇಕಾಗಿದೆ. ಸೊ 3 ದಿನಗಳು ನಮ್ಗೆ ಸಾಲದಿಲ್ಲ. ಸ್ಟೇಟ್ ಚಾಂಪಿಯನ್ಶಿಪ್ ನಿಮ್ಗೆಲ್ಲರಿಗೂ ಗೊತ್ತು. ಸೊ ABCD ಪೋಲ್ನ ಎಲ್ಲ ತಂಡಗಳು ನಿಮಗೆ ನಿರ್ದೇಶಕರು ನಮ್ಮ ತೀರ್ಪುಗಾರ ಆಗಿರ್ತಾರೆ. ಅವರ ನಿರ್ದೇಶನದಂತೆ ಎಲ್ಲರೂ ಬೆಳಿಗ್ಗೆ ಮಾರ್ನಿಂಗ್ ಮ್ಯಾಚಸ್ ನ ಬೆಳಗಿನ ಅವಧಿಯ ಒಂದು ಪಂದ್ಯಕ್ಕೆ ಸಿದ್ಧವಾಗಿರಬೇಕು, ತಡ ಮಾಡಬಾರದು. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ಲಾಸ್ಟ್ 2 minutes to go. ಧೀರಜ್ ಯುವ ಬ್ರಿಗೇಡ್ ನ ವತಿಯಿಂದ ನೆರವೇರ್ತಾ ಇರ್ತಕ್ಕಂಥ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಮೊದಲ ಮೈಲಿಗಲ್ಲು Match over. ಮಂಡ್ಯ ತಂಡ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು.